ಬೆಂಗಳೂರಿನ ಹೋಟೆಲ್ ತಾಜ್ ವೆಸ್ಟರ್ನ್ನಲ್ಲಿ ಉತ್ತರ ಭಾರತದ ಸಂಸದರು ಹಿಂದಿ ಹೇರಿಕೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು. ಕರವೇ ನಾರಾಯಣಗೌಡ ಬಣ ಇವತ್ತು ಹೋಯ್ತು, ಗಲಾಟೆಯನ್ನ ಮಾಡ್ತು. ಇನ್ನು ತೆಲುಗು ನಟ ಪವನ್ ಕಲ್ಯಾಣ್ ಸಿನಿಮಾ ವೇಳೆ HSR ಲೇಔಟ್ನಲ್ಲಿ ಡಿಜೆಗೆ ಪೊಲೀಸರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂಧ್ಯಾ ಥಿಯೇಟರ್ ಬಳಿ ಲಾಂಗ್ ಹಿಡಿದು ಪ್ರದರ್ಶನ ಮಾಡಿದ್ದಾರೆ. ಇದು ಕನ್ನಡಿಗರನ್ನ ಕೆರಳಿಸಿದೆ. ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಏನ್ ಕಾರ್ಯಕ್ರಮ ಅದು? ಫಿಲಮ್ದು ಪ್ರದರ್ಶನದ್ದು ಸರ್ ಅವ್ರದ್ದು. ಅದದ್ ಸರಿ, ಅದರಲ್ಲಿ ಡಿಜೆಗೆ ಯಾಕಪ್ಪ ಕೊಟ್ರಿ? ಗಣೇಶನ್ ಕೊಡಲ್ಲ ಅಂತೀರಿ? ಅದಕ್ಕೆ ಇಷ್ಟೇ ಗಣಪತಿ ಡೆಸಿಬಲ್ ಪೊಲೀಸರು ಯಾಕೆ ಇಷ್ಟೇ ಡೆಸಿಬಲ್ ಇರಬೇಕು. ಹಂಗೇ ಇರ್ಬೇಕು. ಆಮೇಲೆ ಲಾಂಗ ಅವನು ಲಾಂಗ್ ಹಿಡ್ಕೊಂಬಂದವನು ಕೊಡೋಂಗ್ 4 ಹಿಡ್ಕೊಂಡು ಅದೇ ಲಾಂಗಲ್ಲೇ ಹೊಡಿಬೇಕು ಅವ್ನಿಗೆ ಹಿಡ್ಕೊಂಡು. ಲಾಂಗ್ ಅಂತೆ ಲಾಂಗು. ಕ್ಷಮಿಸಿ ಮಾಸ್ಟ್ರೆ, ಹುಡುಗರು ಗೊತ್ತಿಲ್ಲದೆ ಮಾಡ್ಬಿಟ್ರು. ಇನ್ನು ಹಿಂದಿ ಕಾರ್ಯಕ್ರಮ ರಾಜಭಾಷಾ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಸರ್ ಅಲ್ಲಿ. ಆ ಕಾರ್ಯಕ್ರಮದ ವಿರುದ್ಧವಾಗಿ ಅವರು ಹೋಗಿದ್ದು. ಏನ್ ರಾಜಭಾಷೆ ಯಾವನವನು? ರಾಜ ಯಾರು? ಭಾಷಾ ಯಾರವನು? ಕೇಂದ್ರ ಸರ್ಕಾರದ ರಾಜಭಾಷಾ ಅಂತ ಕಾರ್ಯಕ್ರಮ ಸರ್. ಯಾವನವನು ಹಿಂದಿಗೆ ತಗೊಂಬರವನು ಇಲ್ಲಿಗೆ? ಸಿಕ್ಕಿದ ಕಡೆ ವಿರೋಧ ಮಾಡಬೇಕು. ನಮಗೋದಕ್ಕೂ ಸಂಬಂಧ ಇಲ್ಲ. ಬೇಕಿದ್ದವ್ರು ಕಲ್ತ್ಕೊಳ್ಳಿ ಅಷ್ಟೇ. ಬಲವಂತ ಅಮಿತ್ ಶಾ ಮೋದಿ ಹೇಳ್ಬಿಟ್ರು ಅಂತ ತಕ್ಷಣ ಕಲ್ತ್ಕೊಂಡ್ಬಿಡಕ್ಕೆ ನೀನ್ ಜೀತದಾಳಗಳ ಏನ್ರಪ್ಪ ನಮ್ ಗೌಡ್ರು ಹೇಳಿದ ಮಾತು ನಿಮ್ಗೆ ಒಪ್ಪಿಗೆನಾ? ಅವರಿಗೆ ಆಗಸ್ಟ್ನಲ್ಲಿ ಸಾರಂಗ ಚಮತ್ಕಾರ ಶುರುವಾಗಿದೆ. ಇಂದಿನಿಂದ ಸಾರಂಗ್ ಹೆಲಿಕಾಪ್ಟರ್ನ ತಾಲೀಮು ಶುರುವಾಗಿದೆ. ಪಬ್ಲಿಕ್ ಟಿವಿ ಜೊತೆಗೆ ಪ್ರದರ್ಶನ ನೀಡುವಂತಹ ಸಾರಂಗ್ ಟೀಮ್ ಮಾತನಾಡಿದ್ದಾರೆ. ನಾನು ಪಲ್ಲವಿ ಹಾಗೂ ನಮ್ಮ ತಂಡ ಈ ಏರ್ ಶೋಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತೇವೆ. ಭಾರತೀಯೇ ಧರೆಗಿಳಿದಂತೆ. ಮೇಡಮ್, ನೀವು ಹೋಗಕ್ಕೆ ಮೊದಲು ಸರ್ ಯಾವ ಕನ್ನಡಿಗರ ಪರವಾಗಿ ಒಂದು ಅವಾರ್ಡ್ ಕೊಟ್ಟು ಕಳಿಸ್ಲೇಬೇಕು ನಿಮ್ಮನ್ನು. ಹೌದು, ಇಲ್ಲಿ ಬಂದು ಕನ್ನಡ ಬರಲ್ಲ ಅದು ಇದು ಅನ್ನೋರಿಗೆ ಕನ್ನಡ ಸ್ವಲ್ಪ ಬರ್ತದೆ ಅಂತ ಡ್ರಾಮಾ ಇಲ್ಲ. ಪುಣ್ಯಕ್ಕೆ ಕರೆಕ್ಟಾಗಿ ಹೇಳ್ತಾ ಇದ್ದೀರಿ ಎಲ್ಲ. ಹೌದು, ಭಾಳ ಒಳ್ಳೇದಾಯ್ತು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಭೇಟಿಯಾಗೋಣ. ನಮಸ್ಕಾರ.